ಮುಚ್ಕೊಂಡ್ ಬಂದ್ ಐ ಮೀನ್ ಕ್ಲೋಸ್ ಮಾಡ್ಕೊಂಡು ಯಾವ ಕನ್ನಡನ ಇದು? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಧ್ರುವರುಯಾನ. ನಾನು ವರಲಕ್ಷ್ಮಿ ದಯಾನಂದ್. ನೋಡಿ ಚೆನ್ನಾಗಿದ್ಯಾ ಫ್ರೆಂಡ್ಸ್, ಆಫ್ಟರ್ ವೆರಿ 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 ಲಾಂಗ್ ಟೈಮ್, ತುಂಬಾ ದಿನಗಳಾದ್ಮೇಲೆ ನಾನು ಮತ್ತೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ಸೊ ನಾನು ಕೂಡ ನಿಮ್ಮನ್ನೆಲ್ಲರೂ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೆ ಅಂಡ್ ಈ ಗ್ಯಾಪ್ ಅಲ್ಲಿ ತುಂಬಾ ಬ್ಯುಸಿ ಇದ್ದೆ. ಬಟ್ ಈಗ ನಾನು ಮತ್ತೆ ವ್ಲಾಗ್ಸ್ ನ ಕಂಟಿನ್ಯೂ ಮಾಡಬೇಕು, ನಿಮ್ ಎಲ್ಲರ ಜೊತೆಗೆ ಮತ್ತೆ ಆಗಾಗ ಮಾತಾಡ್ತಾ ಇರ್ಬೇಕು ಅನ್ನೋ ಹುಮ್ಮಸ್ಸಲ್ಲಿ ಮತ್ತೆ ವ್ಲಾಗ್ಸ್ ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ಆಗಿ ವ್ಲಾಗ್ಸ್ ನ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಜೊತೆಗೆ ವಿಡಿಯೋನ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ನಾನು ಫಸ್ಟ್ ವ್ಲಾಗ್ನ ಅಂದ್ರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಮಾಡ್ತಾ ಇರ್ತಕ್ಕಂಥ ಈ ಮೊದಲನೇ ವ್ಲಾಗ್ನ ಒಂದಷ್ಟು ಫನ್ನಿ ಗೇಮ್ಸ್ ಜೊತೆಗೆ ಶುರು ಮಾಡಬೇಕು ಅಂತ ನನ್ನ ಕ್ವಾರ್ಟರ್ಸ್ ಅಲ್ಲಿ ಸದ್ಯಕ್ಕೆ ಇವಾಗ ಅವೈಲೇಬಲ್ ಇದ್ದಂತ ಲೇಡೀಸ್ ನ ಸೇರಿಸ್ಕೊಂಡು ನಾನು ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಆಕ್ಚುಲಿ ಚೆನ್ನಾಗಿರೋದು. ಈ ವ್ಲಾಗ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಮತ್ತೆ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡ್ಬಿಡೋಣ. ಸೊ ಈಗ ನನ್ನ ಮಗ ಅಲ್ಲಿ ಮಲಗಿರೋ ಕಾರಣಕ್ಕೆ ಗಲಾಟೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ರೆಡಿ ಇದ್ದಾರೆ. ಎಲ್ಲರೂ ಕೂತ್ಕೊಂಡು ಕಾಯ್ತಾ ಇದ್ದಾರೆ ನನಗೋಸ್ಕರ. ರೆಡಿನಾ? ಓಕೆ ಡನ್. ನನ್ನ ಮಗ ಮಲಗಿದ್ದಾನೆ ಅಂತ ಎಲ್ಲ ಮೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಈಗ ಫಸ್ಟ್ ಗೇಮ್ ನ ಒಂದು ಪ್ಲಾನ್ ಮಾಡಿದೀವಿ. ಗೇಮ್ ಏನಪ್ಪಾ ಅಂತ ಅಂದ್ರೆ ಮೈಮ್. ಚೀಟಿಲಿ ಒಂದ್ ಸ್ಲಿಪ್ ಇರುತ್ತೆ. ಆಲ್ರೆಡಿ ಎಲ್ಲರಿಗೂ ಈ ತರ ಒಂದು ಗೇಮ್ ಗೊತ್ತಿರುತ್ತೆ. ಅದನ್ನ ಒಬ್ರು ಮೈಮ್ ಮಾಡಿ ಇನ್ನಿಬ್ರು ಐಡೆಂಟಿಫೈ ಮಾಡ್ತಾರೆ. ಅಂದ್ರೆ 2 ಟೀಮ್ ಜೊತೆಗೆ ಇದನ್ನ ಮಾಡ್ತಾ ಇರೋದು. ಸೊ ನೋಡೋಣ, 2 ಟೀಮ್. ಟೀಮ್ಗೆ ಏನಾದ್ರು ಹೆಸರಿದ್ಯಾ? ಟೀಮ್ಗೆ ನೇಮ್ ಎಲ್ಲ ಸಡನ್ ಪ್ಲಾನ್. ಓಕೆ, ಬ್ಲೂ ಮತ್ತೆ ಬ್ಲಾಕ್ ಅಂತ 2 ಟೀಮ್ ಮಾಡ್ಕೊಂಡಿದ್ದಾರೆ. ಬ್ಲೂ ಟೀಮ್ ಅಲ್ಲಿ ಅವ್ರ ಪರಿಚಯನ ಅವರೇ ಮಾಡ್ಕೊಳ್ತಾರೆ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಹಾಯ್, ನನ್ನ ಹೆಸರು ತನುಷ್. ಕ್ರಮಕ್ಕೆ ಸ್ವಾಗತ. ತಮಗೆ ಮುಂದಿನ ಸ್ಪರ್ಧಿ. ಹಾಯ್, ಭಾರತಿ. ಹಾಯ್, ಐ ಆಮ್ ಅಶ್ವಿನಿ. ಹಾಯ್, ಐ ಆಮ್ ಅಂಕಿತಾ. ಹಾಯ್, ಕವಿತಾ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ಹಾಯ್, ಐ ಆಮ್ ಬಿಂದು. ಬಿಂದು, ಕವಿತಾ ಮತ್ತೆ ಅಂಕಿತಾ ಟೀಮು ಬ್ಲಾಕ್ ಅಲ್ವಾ? ಬ್ಲಾಕ್ ಟೀಮ್. ಅಂಡ್ ತನು, ಭಾರತಿ ಮತ್ತೆ ಅಶ್ವಿನಿ ಟೀಮ್ ಇಸ್ ಎ ಬ್ಲೂ ಟೀಮ್. ಸೊ ಇದರಲ್ಲಿ ಸ್ಲಿಪ್ ನಾನು ಒಂದಷ್ಟು ಮೂವಿನ ಬರೆದು ಹಾಕಿದ್ದೀನಿ. ಮೂವಿ ಅಥವಾ ಏನಿದೆ ನಾನು ಹೇಳಕ್ ಬರಲ್ಲ. ಮೂವಿ ಗಾದೆ ಇರುತ್ತೆ. ಇದನ್ನ ಹೆಂಗ್ ಐಡೆಂಟಿಫೈ ಮಾಡ್ತಾರೆ ಅಂತ ನೋಡೋಣ. ರೂಲ್ಸ್ ಏನಪ್ಪಾ ಅಂತಂದ್ರೆ, ಈ ಸ್ಲಿಪ್ ಅಲ್ಲಿ ಇರ್ತಕ್ಕಂಥದನ್ನ ಇಲ್ಲಿರೋದನ್ನ ಫಸ್ಟ್ ಯಾರು ಬರ್ತಾರೋ ಅವರು ಒಂದು ಪಿಕ್ ಮಾಡ್ಕೊಳ್ತಾರೆ. ಪಿಕ್ ಮಾಡ್ಕೊಂಡು ಅವರು ಮೈಮ್ ಮಾಡಿ ಎನಾಕ್ಟ್ ಮಾಡಿ ತೋರಿಸ್ತಾರೆ. ಉಳಿದ ಇನ್ನಿಬ್ರು ಐಡೆಂಟಿಫೈ ಮಾಡ್ತಾರೆ. ರೂಲ್ಸ್ ಓಕೆ ಅಲ್ಲ, ಗೊತ್ತಿದೆ ಅಲ್ವಾ? ಸೊ ಇವಾಗ ಬ್ಲೂ ಅಂಡ್ ಬ್ಲಾಕ್ ಟೀಮ್ ಅಲ್ಲಿ ಫಸ್ಟ್ ಯಾವ ಟೀಮ್ ಇಂದ ಬರೋದು ಅಂತ ಅನ್ನೋದಕ್ಕೆ ಇವಾಗ ಟಾಸ್ ಹಾಕ್ತಾ ಇದೀನಿ. ಬ್ಲಾಕ್ ಟೀಮು ಹೆಡ್ ಅಂತ ಚೂಸ್ ಮಾಡಿದ್ದಾರೆ, ಬ್ಲೂ ಟೀಮು ಟೈಲ್ ಅಂತ ಚೂಸ್ ಮಾಡಿದ್ದಾರೆ. ಇರೋದು ಟೈಲ್ ಮಾಮೂಲಿ, ಇದು ಹೆಡ್. ಓಕೆನಾ? ಸೊ ಹೆಡ್ ಬಂತು. ಬ್ಲಾಕ್ ಟೀಮು ಟಾಸ್ ಗೆದ್ದಿದೆ. ಬ್ಲೂ ಟೀಮ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಇವಾಗ ಬ್ಲಾಕ್ ಟೀಮು ಟಾಸ್ ಗೆದ್ದಿದ್ದಕ್ಕೆ ಬ್ಲೂ ಟೀಮ್ ಅವರು ಫಸ್ಟ್ ಎನಾಕ್ಟ್ ಮಾಡಕ್ಕೆ ಅಥವಾ ಮೈಮ್ ಮಾಡಕ್ ಬರ್ತಿದ್ದಾರೆ. ಅದರಲ್ಲಿ ಭಾರತಿ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಓಕೆನಾ? ನಿಮ್ ಸ್ಲಿಪ್ ತಗೊಂಡು ನೀವು ಅಲ್ಲಿ ನೋಡ್ಕೊಂಡು ಬಂದು ಮುಚ್ಕೊಂಡ್ ಬಂದ್ ಐ ಮೀನ್ ಕ್ಲೋಸ್ ಮಾಡ್ಕೊಂಡು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬಂದು ಇಲ್ಲಿ ತೋರಿಸ್ಬೇಕು. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ರಬೀಶ್. ಓ ಇರಿ 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 ಇರಿ. ಓಕೆ ಡನ್. ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ ಫಸ್ಟ್. ಓಕೆ, ಬಾಯ್ ಲಿಪ್ ಸಿಂಕ್ ಮಾಡಂಗಿಲ್ಲ. ನೋ ಲಿಪ್ ಸಿಂಕ್.
ಆಯ್ತು ಆಯ್ತು ಅಯ್ಯೋ ಇಲ್ಲ, ರೂಲ್ಸ್ ಬ್ರೇಕ್ ಆಯ್ತು. 1 ಪಾಯಿಂಟ್ ಗೋಸ್ ಟು ಬ್ಲಾಕ್ ಟೀಮ್. ಯಾಕಂದ್ರೆ ಬೈ ಮಿಸ್ ಆಗಿ ಹೆಸರು ಹೇಳ್ಬಿಟ್ರು ಮೂವಿನ ಏನು ಅಂತ. ಇವಾಗ ಒಂದು ಐಡಿಯಾ ಸಿಕ್ಕಿರುತ್ತೆ. ಓಕೆ, ಇವಾಗ ಬ್ಲಾಕ್ ಟೀಮ್ ಇಂದ ಬಿಂದು. ಹಿಂಗ್ ಬಾ, ಹಿಂಗ್ ತೋರ್ಸೋದು. ನಾನೇ ಇಲ್ಲಿ ಇಲ್ಲ ತೋರ್ಸಿಲ್ಲ. ಓ, ಕ್ಲಾಸ್ ಮಾಡ್ಕೊ. ನೋ ಲಿಪ್ ಸಿಂಕ್. ಸಖತ್ತಾಗಿ ತೋರಿಸ್ತಿದ್ದಾಳೆ ಆಕ್ಚುಲಿ. ಲೊಕೇಶನ್ ಶಿಫ್ಟ್ ಆಗಿದೆ ನಮ್ಮನೆಗೆ. ಯಾಕಂದ್ರೆ ಚಿಕ್ಕ ಯಜಮಾನ್ರು ಎದ್ಬಿಟ್ಟಿದ್ದಾರೆ ಅದಕ್ಕೆ. ಸೊ ಇವಾಗ ಫಸ್ಟ್ ಯಾರ್ದಾಗಿತ್ತು, ಒಂದು ಬ್ಲಾಕ್ ಟೀಮ್ ಗೆದ್ದಿತ್ತು. ಯಾಕಂದ್ರೆ ಬ್ಲೂ ಟೀಮ್ ಅವರು ಬೈ ಮಿಸ್ ಆಗಿ ಮೂವಿ ಅಂತ ಹೇಳ್ಬಿಟ್ರು. ಸೊ ಈಗ ಸೆಕೆಂಡ್ ಬಿಂದುದಾಯ್ತು. ಬಿಂದುನು ಎನಾಕ್ಟ್ ಮಾಡಿ ಸಕ್ಸಸ್ ಆಗಿ 1 ಪಾಯಿಂಟ್ ಅಂತ ಬಂದಿದೆ. ಸೊ ನೆಕ್ಸ್ಟ್ ಈಗ ಪಾರ್ಟಿಸಿಪೇಟ್ ಮಾಡ್ತಿರೋದು ಯಾರು? ಓಕೆ, ಅಶ್ವಿನಿ ಇವಾಗ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಗೆಸ್ ಮಾಡ್ತಿರೋದು ಓಕೆ, ಭಾರತಿ ಅಕ್ಕ ಮತ್ತೆ ತನು ಇವಾಗ ಗೆಸ್ ಮಾಡ್ತಾರೆ. ಓಕೆನಾ? ಇಲ್ಲಿ ಬಂದ್ಬಿಡಿ. ಓಕೆ, ಸ್ಲಿಪ್ ತಗೊಳ್ಳಿ ನೀವು. ಸ್ಲಿಪ್ ತಗೊಳ್ಳಿ. ಲಿಪ್ ಸಿಂಕ್ ಇಲ್ಲ. ಓಕೆ, ತನು ಗೆಸ್ ಮಾಡಿದ್ದಾರೆ. ಓಕೆ, ಇವಾಗ ಬ್ಲೂ ಟೀಮ್ಗೆ 1 ಪಾಯಿಂಟ್. ಆ ಸೈಡಲ್ಲಿ ಇಟ್ಬಿಡಿ, ಅದಾಗಿದ್ದು. ತುಂಬಾ ಈಸಿ ಆಗೋಯ್ತಲ್ಲ ಇದು. ಹೆವಿ ಈಸಿ ಆಯ್ತು, ಎಲ್ಲರಿಗೂ ಗೊತ್ತಲ್ಲ. ನೆಕ್ಸ್ಟ್ ನಿಮ್ ಟೀಮ್ ಇಂದ ಯಾರು? ಓಕೆ, ಈಗ ಬ್ಲಾಕ್ ಟೀಮ್ ಇಂದ ಅಂಕಿತಾ. ಅಂಕು, ನಿಮ್ ಸ್ಲಿಪ್ ತಗೊಳ್ಳಿ. ಅಲ್ಲಿ ಹಾಡು, ಸಾಂಗ್. ಹಾಡು, ನೀನು ಹಾಡು. ಹಾಡು, ನೀನು ಹಾಡು. ನನ್ನ ಹಾಡು, ನನ್ನ ಕನಸುಗಾರ. ನನ್ನ ನಾನು. ನಾನು ನಾನು ಯಾವ್ದು ಬರ್ದಿದೀನಿ ಅಂತ ನನಗೆ ನಾನು ನೀನು ಜೋಡಿ. ನಾನು 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 ನನ್ನ ನಾನು ನನ್ನ ನೋ ಸೌಂಡ್. ನಾನು ನನ್ನ ನಗು ಬರ್ಲಿಲ್ವಾ? ಓಕೆ, ಇವಾಗ ಎಷ್ಟು ಪಾಯಿಂಟ್ ಆಯ್ತು? 3. ನಿಮ್ಗೆ 1, ಅವ್ರಿಗೆ 3ನಾ? ಓಕೆ, ಇವಾಗ ನೆಕ್ಸ್ಟ್ ಐಡೆಂಟಿಫೈ ಮಾಡೋದು ಯಾರು? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೀವೇ ಮಾಡ್ತೀರಾ? ಓಕೆ, ಅದು ನಿಮ್ ಕಮಿಟ್ಮೆಂಟ್. ಸೂರ್ಯಗೆ ಸಮಾನ, ಹಳ್ಳಿಗೆ ಗೌಡರ ವಿಮಾನ. ಸಿಂಹಾದ್ರೆ ಸಿಂಹ, ಯಜಮಾನ, ಸಾಹಸ ಸಿಂಹ, ಕೋಟಿಗೊಬ್ಬ, ಇಟ್ಸ್ ಓಕೆ ಮಾಫಿ, ಬೇಗ ಬೇಗ ಅಲ್ವಾ?
One eternity later. Nine, 8, 7, 6, 5, 4, 3, 2, 1. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ ಅಕ್ಕ ನೀವು ಸೂರ್ಯನ್ ತೋರಿಸ್ಬೇಕಿತ್ತು. ಓಕೆ ತೋರಿಸ್ತಿರ್ಬೇಕು. ಸೂರ್ಯ ಅವ್ರು ಹೇಳೋವರೆಗೂ ಇಲ್ಲಿ ನೀವು ಸೂರ್ಯ ತೋರಿಸಿ ಎಲ್ಲ ತೋರಿಸಿಲ್ಲ. ಬೆಳ್ಳಿ ಚುಕ್ಕಿ ಆಯ್ತಾಯ್ತು ಮಾಡಿ. ಈ ಬಂದನ ವಿಷ್ಣು ಬಂದದ್ದು ಈ ಬಂದನ 2 hours later. Come on, go. Actually, that disqualified. Okay, 10, 9, 8, 7. Again, Ashwini. Good. Okay, next. Last. Next but last. ನಂಗೆ ಗೊತ್ತಾಯ್ತು ಯಾವ್ದಂತ. ಈಸಿ ಅಷ್ಟೇ ಮುಗೀತಲ್ವಾ. ಸೊ ಇವಾಗ ಬ್ಲ್ಯಾಕ್ ಟೀಮು ವಿನ್ ಆಗಿದೆ. ಓಕೆ A few moments later. ಕಡಲ ತೀರವನ್ನು ದಾಟೋದಕ್ಕೆ ಇನ್ನು 5-6 ಗಂಟೆ ಬೇಕಿದೆ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಅಯ್ಯೋ ದೇವಾ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. Wait a minute.
ಚೀಟಿಂಗ್ ಚೀಟಿಂಗ್. ಅಪ್ ಟು ಯು, ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ 4 rounds ಆಯ್ತು. ವಾಪಸ್ಸು ಒಂಟೋಗು ಶಿವನೇ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಆಯುಷ್ ನನಗಿದ್ರ ಒಂಥರ ಸಂತೋಷ. ನೋಡಿದ್ರಲ್ಲ, ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದಾಗೆ ಈ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಫಸ್ಟ್ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡ್ತಾ ಎರಡನೇ ಪಾರ್ಟ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಇನ್ಫ್ಯಾಕ್ಟ್ ಇದು ಕೂಡ ತುಂಬ ಶೂಟ್ ಬೇಗನೆ ಮಾಡ್ಕೊಂಡಿದ್ರು ಕೂಡ ನಂಗೆ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. ಸಿಕ್ಕಾಪಟ್ಟೆ ಮಾತಾಡೋಕ್ಕಿದೆ ಫ್ರೆಂಡ್ಸ್. ತುಂಬ ದಿನಗಳಾದ್ಮೇಲೆ ಬರ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆನೇ ಮಾತಾಡೋಕ್ಕಿದೆ. ಆದರೆ ಮನೆ ಮತ್ತು ಮಕ್ಕಳು ಎಲ್ಲವನ್ನೂ ಮ್ಯಾನೇಜ್ ಮಾಡ್ತಾ ಅದ್ರ ಜೊತೆಗೆ ನನ್ನ ಈ ಪ್ಯಾಷನ್ನ ನಾನು ತುಂಬ ಕಷ್ಟ ಆದರೂ ಇಷ್ಟಪಟ್ಟು ಪ್ರೀತಿಯಿಂದ ಮುಂದುವರಿಸಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ನು ಕೂಡ ಆದಷ್ಟು ಬೇಗ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಪಾರ್ಟ್ 2 ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ, ಈವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.